ಏ ಸುಧಾಕರ ಯಾಕೋ ಹಿಂಗ ಕೂತಿ ಶಂಕರಣ್ಣ ಇಲ್ಲಿ ಗುಡ್ಯಾಗ ಊಟ ಐತಂತಿದ್ರಪ್ಪ ಇಲ್ಲಿ ಬರ್ರ ಊಟ ಐತಿದಲ್ಲಣ್ಣ ಏ ಜಾತ್ರೆಗೆ ಅಟ್ಟ ಊಟಕ್ಕೆ ಹಾಕಿಸ್ತಾರೋ ದಿವಸ ಹಾಕಿಸಾಕದ್ರೆ ಇದನ್ ಮಾಡ್ಯಾನ ಇರ್ಲಲ್ಲ ಈಗ ನನಗೆ ನಾಷ್ಟ ಮಾಡಿಸ್ ನಡಿ ಯಾಕೆ ನಾಷ್ಟ ಮಾಡಿಸಲು ನಿನಗೆ ಮತ್ತ ನಿನ್ನ ಮಾಡಿಸಿನಲ್ಲ ನೀ ಮಾಡಿಸಿದ್ದೆ ಈಗ ನಾ ಮಾಡಿಸ್ಬೇಕಂದ್ರ ತಮ್ಮ ನನ್ನ ಕಿಸ್ಯಾಗ ರೊಕ್ಕಿಲ್ಲ ಏನ್ರಿ ಮಾಡೋ ಶಂಕರಣ್ಣ ತಲೆ ಓಡಿಸು ಓ ನನ್ನ ತಲೆ ಓಡವಲ್ತು ಈಗ ತಲೆ ಓಡಿಸ್ಬೇಕಂದ್ರ ಗುಂಡು ಸಾವುಕಾರನೇ ಹಿಡಿಬೇಕು ನಾ ಗುಂಡು ಸಾವುಕಾರನ ಹಿಡಿದಿವಿ ಅಂದ್ರ ನಿನಗೆ ಹೊಡೆ ತುಂಬ ಊಟನೂ ಮಾಡಿಸ್ತಾನು ಎಲ್ಲ ಮಾಡಿಸ್ತಾನೆ ಹಂಗಾದ್ರೆ ಹೋಗ್ರಿ ನಡಿ ಮತ್ತ ಏ ಒಂದ್ ಕೆಲಸ ಮಾಡ ನೀ ಹಿಂಗ್ ಹೋಗಿ ಹುಡ್ಕ್ಯಾಡ್ಕೊಂಡ್ ಬಾ ನಾ ಹಿಂಗ್ ಹೋಗಿ ಹುಡ್ಕ್ಯಾಡ್ಕೊಂಡ್ ಬರ್ತಾನೆ ಆಯ್ತ ಹೋಗ ಹೋಗ ಬಾಗಲಕೋಟೆ ಬಸ್ ಸ್ಟ್ಯಾಂಡ್ನಾಗ ನಿಂತಾಳ ಕಡಿಬೇಡತಿ ಏ ನೀ ಡಿಜೆ ಹಚ್ಚಿಲ್ವೋ ನೀನ ಹಾಡಾಕತ್ತಿ ಅದ ಕೆಲಸ ಆಗ್ತಿತ್ತು ಹಾಡೋದು ಹಾಡ್ತೀವಿ ಒಂದು ಸ್ವಲ್ಪ ಪೂರಾರ ಹಾಡ ಏನು ನಿನ್ನ ದನಿ ಹಾ ಏನು ನಿನ್ನ ಕಂಠ ಅಕಸ್ಮಾತ್ ಎಲ್ರಿ ಅರ್ಜುನ್ ಜನೆ ಅವರು ನಿನ್ನ ಧ್ವನಿ ಕೇಳಿಟ್ಕೋ ನೆಕ್ಸ್ಟ್ ಸಿನಿಮಾದಾಗ ನಿನಗೊಂದು ಅವಕಾಶ ಮಾಡಿಕೊಡ್ತಾರೋ ಅದು ಹೋಗ್ಲಿ ಬಿಡು ಒಂದು ಕೆಲಸ ಆಗ್ಬೇಕಾಗೈತಿ ನಿನ್ನ ಕಡೆ ಅವ ಇವ್ ಗುಂಡ್ಯಾ ಎಲ್ಲಿ ಹೋದ ನೋಡಿದೇನು ಆರಾಮ್ ಕೊರೋದಾನು ಮತ್ ನೀ ಏನು ಭಾಳ ದೊಡ್ಡ ಶಾನೆ ಅದೇನ ಊರು ತುಂಬ ನಿನ್ನ ಶಾನೆ ಇರ್ರಿ ಅವ ಎಲ್ಲಿ ಹೋದ ಒಂದು ಸ್ವಲ್ಪ ಹೇಳು ನನಗೆ ಅರ್ಜೆಂಟ್ ಕೆಲಸ ಐತಿ ಬಂದ ಸುಳ್ಳ ಕೇಳಿಲ್ಲ ಇವಂಗ ನಂದಬ್ರು ನನ್ನ ತಕ್ಕೊಂಡಂಗಾತ ಏ ಸುಧಾಕರ ಸಿಕ್ಕನು ಇಲ್ಲಣ್ಣ ಹೋಗಿದ್ನಿ ಅವ್ರ ಹೋಗ್ಬೇಕಿದಲ್ಪ ಎಲ್ರು ಹುಡ್ಕೋರತ್ತಂದ್ರು ಅವ ಎಲ್ರು ಗುಡಿ ಹತ್ತಾಗ ಮಕ್ಕೊಂದಿರ್ತಾನ ನಾವು ಓಣ್ಯಾಗೆಲ್ಲ ತಿರ್ಗಾಡಿನಿ ಸಿಕ್ಕವ್ರ ಕಡೆ ಕೇಳಿನಿ ಬಯಸ್ಕೊಂಡ್ ಬಂದನು ಮರಾಯನ ಬಾ ಅವ್ನು ಇಲ್ಲೇ ಎಲ್ರ ಹುಡ್ಕಾಡ್ನು ಇಲ್ಲಿ ಮಕ್ಕೊಂದ ನೋಡು ಮಗ ಬಾಯ್ಲಿ ಗುಂಡು ಮಹಾರಾಜ್ ಓ ಗುಂಡು ಮಹಾರಾಜ್ ಯಾರವರು ನಾನು ಇದ್ದೀಗ ಇಷ್ಟ ಮಾಡೋರು ನೀವ್ ಯಾಕೆ ಬಂದ್ರು ಮಕ್ಕಳ್ರಿ ಏ ನಿನ್ನ ಕಡೆ ಒಂದ್ ಸ್ವಲ್ಪ ಕೆಲಸ ಐತಿ ಓ ಏನ್ ಕೆಲ್ಸ ಐತಿ ಏನಿಲ್ಲ ಅದು ಏ ಹೇಳೋ ನೀನ ನಾನ್ ಹೇಳಿ ನೀನ ಹೇಳಪ್ಪ ಏ ನೀ ಹೇಳು ನೀ ಹೇಳಪ್ಪ ನೀ ಹೇಳು ನೀ ಹೇಳಪ್ಪ ಏಯ್ ಇಬ್ರು ಒಬ್ರು ಹೇಳಿ ಸಾಯ್ರು ಏನ್ ಹೇಳದ ಏನಿಲ್ಲ ಇವಂಗ ಕೆಟ್ಟ ಹೊಟ್ಟೆ ಹಸ್ದೈತತ್ತ ಏನು ನನ್ನ ಕಡೆ ರೊಕ್ಕಿಲ್ಲ ಹೊಟ್ಟೆ ತುಂಬ ಊಟ ಬೇಕಾಗೈತತ್ತ ಅದಕ್ಕೆ ನನ್ನ ಕಡೆ ಕೇಳಕ್ ಬಂದ ನನ್ನ ಕಡೆ ರೊಕ್ಕಿಲ್ಲ ನಾ ಏನ್ ಮಾಡ್ಲಿ ಅಲ್ಲ ಮಕ್ಕಳ್ರ್ಯಾ ತಿನ್ಸುದು ಉಣಸುದು ಇದ್ರ ನನ್ ನೆನಪಾಕತಿ ಉಳ್ಕ ಟೈಮ್ದಾಗ ನನ್ ನೆನಪಾಗೋದಿಲ್ಲ ಅದ್ ಏನ್ ಮೇನ್ ಪಾಯಿಂಟ್ ಕರೆಕ್ಟ್ ಹೊಡೆದ್ ಹೇಳ ನನಗ ನೋಡು ಮೇನ್ ಪಾಯಿಂಟಿಗೆ ಬಂದಿಲ್ಲ ಮುಂದೆ ಭಾಳ ಶಾಣೆ ಅದಾನು ಅವ್ನ ಕಡೆ ಭಾಳ ಟ್ಯಾಲೆಂಟ್ ಇರ್ತಾವ ಎಲ್ಲ ಡಬ್ಬ್ಯಾಗ ತುಂಬಿಟ್ಟಿರ್ತಾನ ಮೇನ್ ಪಾಯಿಂಟಿಗೆ ಬರ್ತಾನ ಗುಂಡು ಅವಂಗ ಹೊಟ್ಟೆ ತುಂಬುವಂಗ ಊಟ ಆಗುವಂಗ ಏನ್ರ ಒಂದು ಪ್ಲಾನ್ ಓಡಿಸಲ್ಲ ಒಂದು ಪ್ಲಾನ್ ಓಡಿಸ್ಲಿ ಓಡಿಸ್ತೀನಿ ಕಪ್ಪ ಶಂಕರ ಒಂದು ಪ್ಲಾನ್ ನೆನಪಾತ ನೋಡು ನಾ ಹೇಳಿದ್ನಿಲ್ಲ ಇವನ್ ಕಡೆ ಭಾಳ ಟ್ಯಾಲೆಂಟ್ ಅದಾನು ಭಾಳ ಪ್ಲಾನ್ ಅದ ಇವನ್ ಕಡೆ ಹೇಳಿ ಏನ್ ಪ್ಲಾನ್ ನಮ್ ಊರ್ ಬಿಟ್ಟು ಹೊರಗ ಒಂದ್ ಹೊಸದು ರೆಸ್ಟೋರೆಂಟ್ ಆಗೈತಿ ಅಲ್ಲಿ ಮಂದಿ ಯಾರು ಇರುದಿಲ್ಲ ಅಲ್ಲಿ ಗದ್ಲ ಆಗುದಿಲ್ಲ ಅಲ್ಲಿ ಹೋಗು ಮತ್ತ ಶಿಸ್ತಿಗೆ ನಮ್ಗೆ ಏನ್ ಬರೀ ದೊಡ್ಡ ತಿನ್ನು ಬರುತ್ತೆ ಹಣ್ಣಿಗೆ ಮತ್ತ ರೊಕ್ಕ ರೊಕ್ಕ ನೀವ್ ಯಾಕೆ ಕೊಡ್ತಿರೋ ಅವ್ರೇ ನಿಮಗ 100 ರೂಪಾಯಿ ಕೊಟ್ಟು ಕಳಿಸ್ತಾರ ಹಂಗ ಹೇಳ್ತೀನಿ ಕೇಳ ನೀ ಮೊದಲು ಊಟ ಮಾಡಿ ಕೈ ತಕ್ಕೊಂಡಿಸಿದ್ರೆ ಕೌಂಟ್ರಕ್ ಹೋಗು ಅಲ್ಲಿ ಮಾಲಕ್ ಕೂತಿರ್ತಾನ ಮಾಲಕರ ಒಂದು ಮಸಾಲೆ ಕಟ್ರಿ ಹೇಳು ಅವ ಬೈತಾನ ಇದು ಪಾನ್ಶಾಪ್ ಅಲ್ಲ ಇದು ರೆಸ್ಟೋರೆಂಟ್ ಇರ್ತಾನ ಅವಾಗ ನೀವೇನ್ ಬೇಕು ನನ್ನ ಕಡೆ ಬಾಳ್ ಮಾಡಿ ತೋರಿಸಿ ಮಾಲಕರ 100 ರೂಪಾಯಿ ಕೊಡ್ರಿ ಎಲ್ಲಿ ತೊಗೊಂಬರ್ತೀನಿ ಇದು ಅವ್ನ ಖಾತೆ ಹಚ್ಚೋರಿ ಹೇಳ್ಬೇಕ ಅವಾಗ 100 ರೂಪಾಯಿ ಕೊಡ್ತಾನ ಆ 100 ರೂಪಾಯಿ ತಗೊಂಡು ನೀವು ಹೊರಗೆ ಹೋಗ್ಬೇಕ ಅವಾಗ ನೀನು ನಾ ಏನ್ ಮಾಡ್ಬೇಕ ಹೇಳ್ತೀನಿ ಕೇಳು ಊಟ ಮಾಡಿರ್ತಿ ಊಟ ಮಾಡಿದ ಬಳಿಕ ಕೌಂಟ್ರಕ್ ಹೋಗ್ಬೇಕ ಕೌಂಟ್ರದಾಗ ಮಾಲಕ್ ಕೂತಿರ್ತಾನ ಮಾಲಕ ಮುಂದೆ ಹ್ಯಾಂಗ ಡೌಕರ್ ಮಾಡ್ಬೇಕಪ್ಪ ಅಂದ್ರ ನೀ ಮಾಲಕರೇ ಎಲ್ಲಿ ನುಸ್ಲಾತೈತ್ರಿ ಒಂದು ಗುಳಿ ಕೊಡ್ರಿ ಅನ್ಬೇಕ ಅವ ಅವ್ನ ಸಿಟಿಗೆ ಇರ್ತಾನ ಸಿಟಿಗೆ ಇದು ಮೆಡಿಕಲ್ ಅಲ್ಲ ರೆಸ್ಟೋರೆಂಟ್ ಅಂತ ಹೇಳ್ತಾನ ಅವಾಗ ನೀ 100 ರೂಪಾಯಿ ಕೊಡ್ರಿ ಮಾಲಕರ ಅವ್ನ ಅಕೌಂಟ್ ಹಚ್ಕೋರಿ ತಿಳಿಸಿ 100 ರೂಪಾಯಿ ಇಸ್ಕೊಂಡು ನೀವ್ ಹೋಗ್ಬೇಕ ಇಷ್ಟಲ್ಲ ಆಯ್ತು ನಾವೆಲ್ಲ ಹೋಗ್ತೀವಿ ನೀ ಹ್ಯಾಂಗ ಪಾರಾಗಿ ಬರವ ನನ್ನ ಟ್ಯಾಲೆಂಟ್ ಆ ಕಲೆ ನಾ ಅಲ್ಲೇ ತೋರಿಸ್ತೀನಿ ಇದೇನು ಹೇಳುದಿಲ್ಲ ಪಟ ಗಾಡಿ ಚಾಲು ಮಾಡ್ರಿ ಸೀದಾ ರೆಸ್ಟೋರೆಂಟ್ ಹೋಗಿ ಶಿಸ್ತಿಗೆ ಊಟ ಮಾಡಿ ಬಂದ್ಬಿಡ ಬರ್ತಾ ಹಂಗ ಕೀಲಿ ಕೊಡ ಹಂಗ ಶಂಕರ ಮಾತ್ಲಿ ಹೋಲಿ ಶಿಸ್ತಿಗೆ ಊಟ ಮಾಡತ್ತೀವೋ ಚಾಲು ಮಾಡ
ಸೈಡ್ ಹಾಕ ಇದನೋ ದಾಬಾ ಏ ಇದು ನೋಡು ದಾಬಾ ಈಗ ಹೊಸದಾಗೈತಿ ನಿಮಗೆ ಏನ್ ಬೇಕು ಶಿಸ್ತೈತೇನ್ರಿ ಒಟ್ಟ ಅಂಜಕ್ ಹೋಗ್ಬೇಡ್ರಿ ಆದ್ರ ಆರ್ಡ್ರ್ ಮಾತ್ರ ನಾ ಮಾಡ್ತೀನಿ ಹಂಗ ಹಾ ನಡಿ ನಡಿ ಬಾರೋ ಬರೋ ಗಿಡ್ಡ್ಯಾ ಹಾ ಏನು ಇದು ಹೊಸದಾಗಿತ್ಲ ಇನ್ನ ನಾ ನೋಡೇ ಇದ್ದಿದ್ದಿಲ್ಲ ಇದನ್ನ ಏ ಇದು ಈಗ ಓಪನಿಂಗ್ ಆಗಿತ್ತು ಹಾ ನಮ್ ದೋಸ್ತ್ ಬಂದ್ ಮನೆಯಲ್ಲಿ ಊಟ ಮಾಡಿಗಂತ ಹಾ. ಟೇಸ್ಟ್ ಮಾತ್ರ ಭಾರಿ ಐತೈತ ಹಂಗ ಅದಕ್ಕೆ ಈಗ ನಿಮ್ಗೆ ಇಲ್ಲಿ ಬಿಟ್ಟಿ ತಿನ್ನಿಸ್ತೀನಿ ಬರ್ರಿ ಬರ್ರಿ ನಮ್ದು ಹೊಟ್ಟೆ ಹಸ್ದೈತೋ ಅದಕ್ಕ ಹಾ ಹಾ ತಿನ್ನಿಸ್ತೀನಿ ಬರ್ರಿ ಎಡ್ತಿರತ್ರಿ ತಿಲ್ಲತ್ರಿ ಬರ್ರಿ ಹಾ ಹಾ ಸರ ಊಟಕ್ಕೆ ಏನೇನೈತ್ರಿ ಊಟಕ್ರಿ ಹಾ ರೀ ನಿಮಗೆ ಏನೇನ್ ಬೇಕಲ್ಲ ಎಲ್ಲ ನಮ್ಮ ಹೋಟೆಲ್ದಾಗ ಐತಿ ಏ ನಮಗ್ ತಿರ್ಲಾಕ ವೆರೈಟಿ ಬೇಕ್ರಿ ವೆರೈಟಿ ಬೇಕಿಲ್ರಿ ಹಾ. ಟೇಬಲ್ ಮ್ಯಾಗ ಕೂತ್ ಟಕ್ ಆರ್ಡರ್ ಮಾಡೋದಟ ತಡ ಚಕ್ ನಮ್ಮ ಹುಡುಗರು ತಂದು ಕೊಡ್ತಾರ ಹೋಗಿ ಒಳಕೊಂಡ್ರವ್ರಿ ಏ ಹಂಗಾದ್ರಿ ಪಟ್ ಬರ್ರಿ ಹಾ ಬರ್ರಿ ಪಟ ಬರ್ರಿ ಆಹಾ ಪಟ್ನ ಆರ್ಡರ್ ಮಾಡೋ ಗಿಡ್ಡ್ಯಾ ಮಾಡ್ತೀನಿ ಕಪ್ಪ ಹಾ, ಹಾ. ಈ ಟೇಬಲ್ಗೆ ಯಾರದ್ರಿ ಬರ್ರಿ ಹಾಂ ಸರ್ ನಾವದೀವಿ ಹೌದ್ರಿ ಅಣ್ಣ ಮೇಣ ತೊಗೊಂಬರ್ರಿ ಮೇಣ ಹಾ ಏ ಗುಂಡ್ಯಾ ಮಗನ ಹಾ ನೀವು ಒಬ್ಬನ ಮೇಣಾಕ್ತಾನ ಅವನು ನಮಗೊಂದು ಕರ್ದಿದ್ ಮೇನು ಏ ಮೇನು ಅಂದ್ರ ಮೇನ್ ಅಲ್ಲೇ ಏ ಹೇಳೋ ಇವಂಗ ಏ ಮೇಣು ಅಂದ್ರೆ ಮೇನಲ್ಲು ಊಟದ ಲಿಸ್ಟ್ ಪುಸ್ತಕ ಮೇನ್ ಅಂದ್ರೆ ಕರ್ದಿ ಮೇನಲ್ಲು ನೀವು ಗೊತ್ತಿ ನೋಡ ಸುಮ್ಕುಡ್ರ ಎಂದು ದಾಬಾಕ್ ಬಂದ್ ತಿಂದಿಲ್ಲ ಮಗ ಅದಕ್ಕೆ ಹಂಗ ಮಾಡಾಕತ್ತಾನವ ಆಯ್ತಾಯ್ತು. ಸುಮ್ಕೊಂಡ್ರ ಪಟ ಪಟ ನೋಡು ಹಸು ಆಗೈತಿ ನೋಡಾತೀನಿ ಏ ನೀ ಏನ್ ಬೇಕು ಚಿಕನ್ ಸುಕ್ಕ ಹೇಳು ಚಿಕನ್ ಸುಕ್ಕ ಹೇಳು ಮ್ಯಾಗ ತಂದ್ರೆ ಹೇಳಿ ಹಂಗ ಹೌದಾ ಏ ನಿನಗೇನ್ ಬೇಕು ನನಗ ಚಿಕನ್ ಕೊಲ್ಹಾಪುರಿ ಚಿಕನ್ ಕೊಲ್ಹಾಪುರಿ ಹಾ ಹಾ ಅಣ್ಣವ್ರು ಬರ್ರಿ ಇದು ಒಂದು ಚಿಕನ್ ಸುಕ್ಕ ಮ್ಯಾಲ್ 4 ತಂದೂರಿ ಇದು ಒಂದು ಚಿಕನ್ ಕೊಲ್ಹಾಪುರಿ ಆಮೇಲೆ ನನಗೊಂದು ದಾಲ್ ತಡ್ಕ ಇಲ್ಲಿ ಬರ್ರಿ ಇದು ಬಿಟ್ಟು ಮತ್ತೆ ನಿಮ್ಮ ಹೋಟೆಲ್ ಮತ್ತೆ ಸ್ಪೆಷಲ್ ಏನ್ ಸಿಗ್ತೈತಿ ಸರ್ ನಕ್ಷತ್ರ ಸ್ಪೆಷಲ್ ಫುಡ್ ಸರ್ ನಕ್ಷತ್ರ ಸ್ಪೆಷಲ್ ಫುಡ್ ಅಂದ ಬಳಕ ನಾವು 3 ಮಂದಿ ಸಾಲಟ್ಟು ಅದೊಂದಿಷ್ಟು ಬಕ್ಕಡ್ ತೊಗೊಂಡ್ಬಿಡಿ ಉಳ್ಳಾಗಡ್ಡಿ ನಿಂಬೆಕಾಯಿ ಹರ್ಕೊಂಬರ್ರಿ ಏ ಮಗನ ನಿಂಬಿಕೆ ಉಳ್ಳಾಗಡ್ಡಿ ಅಂತ ಕಂಡಿ ಇಲ್ಲ ಸೇರ್ಕೊಂಡ್ ಬರುತ್ತ ಮಗನ ಅದು ಗಾಡ್ಯಾಗ ಉಟ್ಕೊಂಡ್ ಬರ್ಬೇಕನ ಸುಮ್ ಕೂಡ್ರು ಹೇಳೋನು ಹೊಡಿಗೆ ಮತ್ತೆ ನಾಗ ನಿಮ್ಗೆ ಎಷ್ಟು ಬೇಕು ತಿನ್ಸಿದ್ರೆ ಮಜಾ ಮಾಡ್ರಿ ಆರಾಮಿರು ಉಳ್ಳಾಗಡ್ಡಿ ನಿಂಬೆಕಾಯಿ ಅಂದ್ರೆ ಟೆಸ್ಟ್ ನನಗ ಸುಮ್ ಕೂಡ್ರ ಮನುಷ್ಯ ಅದಿವ ದನ ಅದಿವ ಎಲ್ಲ ರೊಟ್ಟಿ ನೀನ ತಿನ್ನಾಕತ್ತಿ ನಮಗ ಏ ಮನುಷ್ಯ ದೇವ್ರ ರಾಕ್ಷಸ ಮಂಗ್ಯ ಇದು ಎಲ್ಲ ನೀ ತಿನ್ನ ಆಯ್ ತಿನ್ಬೇಕ ಹೊಟ್ಟೆ ಭಾಳ ಸೋದೈತು ಪಾಟಿ ಭಾಳ ಹಸಿದ್ರೆ ಅವ್ರಿಗೆ ಆರ್ಡರ್ ಕೊಡು ತಂದು ಕೊಡ್ತಾರ ಆಯ್ತಳ ಹಂಗಾದ್ರ ಓ ಅಣ್ಣ ಇನ್ನೊಂದು 4 ತಂದ್ರೆ ತೊಂಬರಿ ಏ ಸೌಕಾಸ್ ತಿನ್ನ ಇನ್ನೊಂದು ಚಿಕನ್ ಓ ಎಷ್ಟು ವರ್ಷ ಹಸ್ದು ಯಾರು ಗೊತ್ತು ಮಗ ಈ ನಮೂನೆ ರಾಕ್ಷಸ ಗತೆ ತಿನ್ನಾಕತ್ತಾನ ಸೌಕಾಸ್ ತಿನ್ನು ಏ ಪಟ ಕೈ ತಗೊಂಡು ಜಾ ಖಾಲಿ ಮಾಡೋ ನೀ ನಿಂದ ಯಾವ ನೀವ ಬರ್ತಾನ ಮತ್ ಪಟ ಮೊದಲು ನಾನು ಹೋಗ್ಲೇನ ಅದು ನಿಂಗೆ ಹೋಗ ನೀ ಹೋಗು ಆಮೇಲೆ ನಾ ಬರ್ತನು ನಾ ಹೇಳಿದ್ ನೆನಪೈತಿ ನಿನಗ ಅಷ್ಟು ಮಾಡಿ ಹೋಗ ಮಾಲಕ್ರ ಒಂದು ಮಸಾಲೆ ಎಲಿ ಕಟ್ರಿ ಏ ಮಸಾಲೆಲಿ ದಾಬಾ ಐತಿ ಅದ ಪಟ್ಟಿ ಅಂಗಡಿ ಅಲ್ಲ ಮಸಾಲೆ ಇಲ್ಲ ಅನ್ರಿ ಇಲ್ಲ ಏನಂತದೇ ಬರ್ರಿ ಹಾ ಮಸಾಲೆ ಎಲ್ಲಿ ಇರ್ಲಿಕ್ಕಂದ್ರೆ ಅಂತದ ಮಸಾಲೆಲಿ ನಿನಗೆ ಬೇಕಾದ್ರೆ ಹೊರಗೆ ಹೋಗಲ್ಲೇ ಇದ ದಾಬಾ ಐತಿ ಊಟ ಸಿಗ್ತೈತಿ ಹೌದ್ರಾ ಹಾ ಒಂದು 100 ರೂಪಾಯಿ ಕೊಡ್ರಿ ಎಕ್ಸ್ಟ್ರಾ ಅದ್ರೊಳಗೆ ಹಚ್ಚಿರಿ ಬಿಲ್ಲದಾಗ ಅವ್ರು ಕೊಡ್ತಾರ ಹೌದು ಅವ್ರ ಕೌಂಟರ್ದಾಗ ಅದಾರಂತ ಮೇಲೆ ಅದಾರ 100 ರೂಪಾಯಿ ಸೇರ್ಸ ಬಿಲ್ ಒಳಗೆ ಹೇಳಿ ತಗೋ
ಎಷ್ಟು ದಿನ ಆತಪ್ಪ ಇಂಥ ಊಟ ತಿಂದು ನಾ ಹುಟ್ಟಿದಕ್ಕೂ ಸಾರ್ಥಕ ಆತು ನೋಡು. ಹಂಗಾದ್ರೆ ಮ್ಯಾಗ 100 ರೂಪಾಯಿ ಸಿಕ್ಕೈತಿ. ಬಾಡ್ರಿ ಕಾರ್ ಹತ್ತೈತಿ, ಹೋಗಿ ಆಕ್ಸಿಡೆಂಟ್ ತಿಂದು ಬಿಡ್ತಾನೆ. ಕಾತೈತಿ ನೀನು ಹೋಗು. ಏನು ನೆನಪೈತಿಲ್ಲ ನೆನಪೈತಿ. ಅಷ್ಟು ಮಾಡು. ನೀ ಹೋದ್ಬೇಕು, ನಾ ಹಿಂದಾಡ್ಸಿ ಬರ್ತೀನಿ ಅಂತ. ಹಂಗ ಮಾಡಿ. ಆಯ್ತು. ಕೆಟ್ಟ ತಲೆ ನುಸಾಗ್ತೈತ್ರಿ. ಪಟ್ಟ ಒಂದು ಗುಳಿಗೆ ಕೊಡ್ರಿ, ಒಂದು ಗುಳಿಗೆ ಕೊಡ್ರಿ. ಇದು ಗುಳಿಗೆ ಅಂಗಡಿ ಅಲ್ಲ, ಇದು ರೆಸ್ಟೋರೆಂಟ್ ಐತಿ. ಗುಳಿಗೆ ಅಂಗಡಿ ಅಲ್ಲ, ಗುಳಿಗೆ ಸಿಗಾಕ. ಏನ್ರಿ ಒಂದು ಗುಳಿಗೆ ಇಡಬೇಕಲ್ಲ, ಇಲ್ಲಿ ಬಂದವ್ರಿಗೆ ಯಾರಿಗಾರ ತಲೆ ಅದು ನುಸಾಕತ್ತೆ ಅಂದ್ರೆ ಹಂಗ್ರಿ? ಅದ್ನಾನು ಗುಳಿಗೆ ಇಡಾಕ ಗುಳಿಗೆ ಅಂಗಡಿ ಅಲ್ಲ, ಊಟ ಮಾಡುವ ರೆಸ್ಟೋರೆಂಟ್ ಐತಿ. ಆಯ್ತಲ್ರಿ. ಈಗ ಒಂದು ಕೆಲಸ ಮಾಡ್ರಿ, ಚಿಲ್ಲರ್ ಬೇರೆ ಇಲ್ಲ ನಮ್ಮ ಕಡೆ, ಒಂದು 100 ರೂಪಾಯಿ ಕೊಡ್ರಿ. ಅವನ ಹೆಸರಲ್ಲೇ ಒಂದು ಸ್ವಲ್ಪ 100 ರೂಪಾಯಿ ಹಚ್ರಿ. ಮಗ ಏನು ಮಾತಾಡ್ಕೊತ ನಿಂತ ನೀವ ಪಟಕ್ ನೀವು ಹೋಗೋದು ಬಿಟ್ಟು. ರಮೇಶ ಅವ ಅದಾನಪ್ಪ ಕೌಂಟರ್ದಾಗ. ಇದೊಂದು 100 ಹಚ್ಚಿ ಬಿಡಪ್ಪ. ಹಾ ತಗೋ, ಅವ್ನು ಬಿಲ್ ಕಟ್ಟಕ್ಕೆ ಹೇಳಿಲ್ಲ. ಕೊಡ್ತಾನ ನೋಡ್ರಿ, ಅವ್ನು ಪೂರ ಎಲ್ಲ ಬಿಲ್ ಏನತ್ತೆ ಟೋಟಲ್ ಬಿಲ್ ಅವ್ನು ಕಟ್ತಾನ್ರಿ. ಆಯ್ತಾಯ್ತು. ಬರ್ತಾನ್ರಿ. ವಾದ ಇನ್ನಂತೀರಿ, ನಾ ಓಡಿಸ್ತೀನಿ ಈಗ. ಆಹಾ ಫಸ್ಟ್ ಕ್ಲಾಸ್ ಹೊಟ್ಟೆ ತುಂಬಿತು, ಮ್ಯಾಲ 100 ರೂಪಾಯಿ ಟಿಪ್ಸ್. ಆಹಾ ಗುಂಡ್ಯ, ಏನು ನಿನ್ನ ಐಡಿಯಾ? ಅದೃಷ್ಟ ಅಂದ್ರೆ ಹಿಂಗಿರ್ಬೇಕು ನೋಡ. ಹಲೋ ಅಪ್ಪ, ಆಕ್ಸಿಡೆಂಟ್ ಆಗೈತಿ. ಏನಿದ್ರ ಅದಂದ್ರ ಬಂದೇ ಬಿಡ್ತೀನಿ ಸತ್ತ. ತಮ್ಮ ಯಾಕೋ ಏನಾತ? ಅಣ್ಣವ್ರ, ಹಾ ನಮ್ಮ ಅಪ್ಪಗ ಆಕ್ಸಿಡೆಂಟ್ ಆಗೈತ್ರಿ. ಅದಕ್ಕೆ ನಮ್ಮ ಅವ್ವ ಫೋನ್ ಚಲಾತಳ, ನಾ ಅರ್ಜೆಂಟ್ ಹೋಗ್ಬೇಕ್ರಿ. ನಿಮ್ಮ ಅವ್ವ ಫೋನ ಚಲಾತಾಳು ಮಗನ, ಮೊದಲ ಮೊಬೈಲ್ ಕಿಸ್ಯಾಗ ಹಾಕ. ಯಾಕ್ರಿ ಅಂದ್ರೆ ನೋ ಮಗನ, ಸುತ್ತಮುತ್ತ ಯಾವ್ದು ಬೇಕಾ ಸಿಮ್ ಇರ್ಲಿ, ನೆಟ್ವರ್ಕ್ ಬರಂಗಿಲ್ಲ. ಈ ನಾಟಕ ಎಲ್ಲ ಬೇಡ, ಸೀದಾ ಬಿಲ್ ಕಟ್. ಅಣ್ಣವ್ರ ತಪ್ಪಾಗೈತ್ರಿ, ನಿಮ್ ಕಾಲ್ ಬೀಳ್ತೀನಿ. ರೊಕ್ಕ ಇಲ್ರಿ, ನನ್ ಬಿಟ್ಟು ಬಿಡ್ರಿ ಅಣ್ಣವ್ರ. ರೊಕ್ಕ ಇಲ್ಲ? ನನ್ನ ಪ್ಲಾನ್ ಎಲ್ಲ ಸರಿ, ಕೈ ಬಿಡಿ. ಬಿಡ್ರಿ. ಕೈ ಬಿಡಿ, ಹೇಳ್ತಾನ ನಿನಗ ಪ್ಲಾನ್. ನಾ ಹೇಳ್ತಾನ ಕೇಳ ಪ್ಲಾನ್. ಸಿಕ್ಕಂಗ್ ತಿನ್ನೋದು ತಿಂದ ನಡಿ ಮಗನ, ಎದ್ದು ಮ್ಯಾಗ ಸತಿ ಬಿಟ್ಟು ಬಿಡ್ರಿ. ಬಿಡ್ತಾನ ಹೇಳ. ಬಿಡ್ರಿ, ನಿನ್ನ ಹಿಂಗ್ ಕೆಲ್ಸಕ್ಕೆ ಹಸ್ತಲ್ಲ, ರೊಕ್ಕ ಉಂಡ್ ಮುಟ್ಟು ಮಟ ಅಲ್ಲಿ ತೆಗೆದ್ ಕಸ್ತ. ನಡಿ ನಡಿ ಅಣ್ಣ ಬಿಡ್ರಿ. ಅಣ್ಣ ಇವತ್ತೊಂದ್ ದಿವ್ಸ ಬಿಟ್ಟು ಬಿಡ್ರಿ. ಇವತ್ತು ಒಂದೇ ದಿವಸ ಅಲ್ಲೋ, ನೀವು ಎಟ್ಟು ತಿಂದಿರ್ಲ ಆ ಬಿಲ್ ಮುಟ್ಟು ಮಟ ಅಲ್ಲಿ ಕುಂದ್ರ. ನಡಿ ಮಗನ, ನಡಿ ಬಿಡ್ರಿ. ನಡಿ ಒಲೆ, ನಡಿ ನಡಿ ಮಗನ. ಸರಳ ಅಟ್ಟು ಮಾಡಿ ತಿಕ್ಕ. ಆಯ್ತ್ರಿ ಅಣ್ಣ. ಹಾ ಹೋಗ. ಅಣ್ಣವ್ರ ಸ್ವಲ್ಪ ನೀರ್ ಹಾಕ್ರಿ. ಏ ಮಕ್ಕಳ್ರ, ನೀವೇನ್ ಮಾಡತ್ರಿ ಇಲ್ಲಿ? ಗಿಡ್ಡ, ನೀ ಬರೋ ಸಲ ಕಾಯಕತ್ತಿದೀವ ಮಗನ ನಾವು. ಏ ಶಂಕರ್, ನೀವು ನನ್ನ ಸಿಕ್ಕಾಕೊಂಡ್ರೇನು? ನೋಡು ಹ್ಯಾಂಗ್ ಸಿಕ್ಕಾಕೊಂಡ್ರು ಮಕ್ಕಳ್ರ? ಹ್ಯಾಂಗ್ ಸಿಕ್ಕಾಕೊಡ್ತೀವಿ ಅಂದ್ರ ಹೊರ ಓದಿವಲ್ಲ. ಏನು ಬಂದ ಭಾಳ ಹೊತ್ತಾತ್. ನಾವು ಮೊದಲು ನೀ ಬಂದಿ, ಆಮೇಲೆ ನಾ ಬನ್ನಿ. ಗಿಡ್ಡೆ ಜಲ್ದಿ ಬರ್ತಾನಂದು ಯಾಕೆ ಬರೋಲ್ಲ? ಅವ ಆಮೇಲೆ ಬರ್ತಾನಂತ, ಮೊದಲು ನೀವು ನಡ್ರಿ. ಹೌದಾ? ನಡಿ. ಮಕ್ಕಳ್ರೆ, ಹೊಟ್ಟೆ ತುಂಬಾ ಊಟ ಮಾಡಿ ಹೋಟೆಲ್ ತುಂಬಾ CC ಕ್ಯಾಮ್ರಾ ಇದ್ರು, ನನ್ನ ಕಣ್ಣಾಗ ಮಣ್ಣುಗಿತ್ತೀರಿ. ನಡ್ರಿ ಮಕ್ಕಳ್ರೆ, ಬರೋಬ್ಬರ ಜಾಗಕ್ಕೆ ಹೋಯ್ತು ನಡ್ರಿ. ಇಲ್ರಿ, ನಾವು ತಪ್ಪು ಮಾಡಿಲ್ರಿ, ಅವ್ನ ಗಿಡ್ಡಂದ ಪ್ಲಾನ್ ರೀ ಇದು. ಹೌದಾ? ಪ್ಲಾನ್ ಪ್ರಕಾರ ಅಲ್ಲಿ ನಡಿತೈತಿ. ನಡೀನಿ. ಏನು ಮಾಡುದು ಮಗನ, ಅಲ್ಲಿ ಹೊರಗ CC ಕ್ಯಾಮ್ರಾ ಇಟ್ಟಾರ. ಮತ್ತ ಮಾಲಕ್ ಬಿಡ್ತಾನ ಬುರ್ಗ ತಗದ್ ನಮ್ದ. ಇಲ್ಲಿ ಬಾಂಡೆ ತಿಕ್ಕಾಕ ಹಚ್ಚಾನ. ಸರಳ ನಾಯಿಗತಿ ಎಲ್ಲ ತಿಕ್ಬೇಕು ನೀನು. ಅದಕ್ಕ ನೀವು ಮಕ್ಕಳ್ರ ಉಕ್ಷೆಟ್ಲೆ ಸಿಗ್ತೈತೆ ತಿಂದ್ರ ಇದೇ ಪರಿಸ್ಥಿತಿ ಆಕೈತಿ. ಕಷ್ಟಪಟ್ಟು ದುಡ್ಡು ತಿಂದ್ರ ಈ ಪರಿಸ್ಥಿತಿ ಬರುದಿಲ್ಲ. ಸೊ ಫ್ರೆಂಡ್ಸ್, ನೀವು ಕಷ್ಟಪಟ್ಟು ದುಡ್ಡು ತಿನ್ರಿ, ಬೆವ್ರು ಹರಿಸ್ರಿ. ನಮ್ಮಂಗ್ ಪುಕ್ಷೆಟ್ಟಿ ತಿನ್ನಾಕ ಹೋದ್ರಪ್ಪ ಅಂದ್ರ ನಿಮ್ಗೂ ಇದೇ ಪರಿಸ್ಥಿತಿ ಬರ್ತೈತಿ. ಈಗ ಬಾಂಡೆ ತೊಳೆದು ಆಮೇಲೆ ಅವ್ರ ಪಗಾರ ಕ್ಲಿಯರ್ ಮಾಡೋದಾಕತಿ. ಈ ವಿಡಿಯೋ ಮಾಡೋದು ಜಸ್ಟ್ ಕಾಲ್ಪನಿಕ ರೀ, ನಿಮ್ ನಗುಸಂಗ್ ಮಾಡೈತಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತಪ್ಪ ಅಂದ್ರ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಎಲ್ಲರಿಗೂ ಒಳ್ಳೇದಲ್ರಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ.